ನೆತ್ತಿ ಮೇಲೆ ಬಿಚ್ಚು ಗತ್ತಿ ಯೋಧ ನಿಂತ 7 ಸುತ್ತು ಕೋಟೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಅಂದ ಇರುವುದು ತುಂಬಿ ಬರುವುದು, ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು, ಕಡಲು ಕುಣಿಯುವುದು. ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ. ಸಮಾಜ ಸೇವಕರು, ಸಂಘಟನೆಯ ಚತುರರು, ಭಾಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು ಬರ್ತಿರುವಂಥ ನನ್ನ ಸಹೋದರ ಮಹೇಶಣ್ಣರವರ ಹುಟ್ಟುಹಬ್ಬ. ನನಗೆ ಗೊತ್ತಿದ್ದಂಗೆ ಅವರು ಬಾಲ್ಯದಿಂದಲೂ ತನ್ನದೇ ಆದಂತಹ ಒಂದಿಷ್ಟು ಸೇವೆಗಳನ್ನ ಮಾಡಿಕೊಂಡು ಒಂದಿಷ್ಟು ಈ ಸಮಾಜದಲ್ಲಿ ತೋರಿಸ್ಕೊಂಡು ಬಂದಂತಹ ವ್ಯಕ್ತಿ ನಮ್ಮ ಮಹೇಶಣ್ಣವರು. ನಮಗೆ ಸಾಕ್ಷಿಯಾಗಿ ಇವತ್ತು ನೋಡ್ಬೋದು ನಾವು ಈ ಒಂದು ಪಾರ್ಕು ಏನು ಅಂಬೇಡ್ಕರ್ ಉದ್ಯಾನವನ ಇದೆ, ಅವರ ಮಗಳ ಒಂದು ಸ್ಮರಣಾರ್ಥವಾಗಿ ಈ ಒಂದು ಉದ್ಯಾನವನದಲ್ಲಿ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ, ಈ ಅಂಬೇಡ್ಕರ್ ಉದ್ಯಾನವನಕ್ಕೆ ಬರುವ ಹೊರಗಡೆ ನೋಡಿದ್ರೆ ನಾವೆಲ್ಲೋ ಒಂದು ಖಂಡಿತವಾಗ್ಲೂ ಈ ಕರ್ನಾಟಕದಲ್ಲಿ ಇದ್ದಂಗೆ ಕಾಣಲ್ಲ. ಆ ಒಂದು ಅಟ್ಮಾಸ್ಫಿಯರ್, ಆ ಒಂದು ವಾತಾವರಣ, ಈ ಒಂದು ಗಿಡ ಮರಗಳ ಮಧ್ಯದಲ್ಲಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆನ ನಿರ್ಮಾಣ ಮಾಡಿ, ಅಂದರೆ ಅವರದಲ್ಲಿ ನಾವು ಏನು ಕಾಣ್ಬೋದು ಅಂದರೆ ಸಮಾಜದ ಕಾಳಜಿ. ಇವತ್ತು ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ, ಈ ಒಂದು ಸಮಾಜದಲ್ಲಿ ಈ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಕಾರಣ ಅದಕ್ಕೆ ನಮ್ಮ ನೆಚ್ಚಿನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವತ್ತು ಏನು ಅವರ ಕನಸಿನಿಂದ ಇವತ್ತು ನಮ್ಮ ಭಾರತ ದೇಶಕ್ಕೊಂದು ಸಂವಿಧಾನ ತಂದು ಕೊಟ್ರಲ್ಲ, ಆ ಸಂವಿಧಾನದ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಭಾಳ ಶಾಂತಿಯುತವಾಗಿ ಬದುಕಲಿಕ್ಕೆ ಕಾರಣ ಆಗಿದೆ. ಅಂಥ ಮಹಾತ್ಮನ ಒಂದು ಹೆಸರನ್ನ ಇಟ್ಕೊಂಡು ಈ ಒಂದು ಪಾರ್ಕನ್ನು ಭಾಳ ಅಭಿವೃದ್ಧಿಗೊಳಿಸಿ, ಮನೆಯ ಗಾರ್ಡನ್, ನಾವು ಏನು ಮನೆಯಲ್ಲಿ ಒಂದು ಗಾರ್ಡನ್ ಮಾಡ್ತೀವಲ್ಲ, ಆ ಗಾರ್ಡನ್ ಕೂಡ ಎಷ್ಟು ಚೆನ್ನಾಗಿಲ್ಲ, ಅಷ್ಟು ಪರಿಸರ ಸಮೃದ್ಧವಾಗಿ ಗಿಡಗಳನ್ನ ನೆಟ್ಟು ಈ ಗಾಳಿ ಬೆಳಕು ನೋಡ್ತಾ ಇದ್ದರೆ ಅಷ್ಟು ಸುಂದರವಾಗಿ ಖುಷಿ ಆಗ್ತದೆ. ಅಂಥ ಒಂದು ಅದ್ರ ರೂವಾರಿ ನಮ್ಮ ನೆಚ್ಚಿನ ಶಾಸಕರು ಗೋಪಾಲಣ್ಣವರ ಒಂದು ಸಹಾಯಹಸ್ತದಲ್ಲಿ ನಮ್ಮ ಮಹೇಶಣ್ಣವರು ನಿರ್ಮಾಣ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಇಂಥ ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ಸೃಷ್ಟಿಯಾಗಬೇಕು, ಸಮಾಜದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕು. ಆದರ್ಶ ಇಲ್ಲಿಗೆ ಮಹೇಶಣ್ಣ ಅಂದರೆ ಎಲ್ಲರಿಗೂ ಸಾವಿರಾರು ಜನರಿಗೆ ಚಿರಪರಿಚಿತರು. ಕಾರಣ ಏನು, ಸುಮ್ಮನೆ ಯಾರು ಸಾರ್ವಜನಿಕರು ಜೀವನದಲ್ಲಿ ಒಬ್ಬ ಲೀಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಹೇಶಣ್ಣ ಅಂದರೆ ಎಲ್ಲರಿಗೂ ಗೊತ್ತಿದೆ. ಆ ರೀತಿಯ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಅವರಿಂದ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಕೊಡುಗೆಗಳು ಸಿಗಲಿ. ಯಾಕಂದರೆ ದೇವರು ಬೆಳೀತಾ ಒಬ್ಬ ಸದೃಢವಾದಂಥ ವ್ಯಕ್ತಿಯನ್ನು ಅವನಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಬಿಡ್ತಾನೆ. ಆ ಶಕ್ತಿ ಸಮಾಜಕ್ಕೆ ಉಪಯೋಗ ಬರಬೇಕು. ಒಂದು ಹೆಸರು ಮಾಡೋದು ಕಷ್ಟ, ಹೆಸರು ಮಾಡಿದ ಮೇಲೆ ಒಂದಿಷ್ಟು ಸಮಾಜದ ಕೆಲಸ ಮಾಡೋದು
ಬಹಳಷ್ಟು ಕಷ್ಟ ಏನಲ್ಲ ನನ್ನ ಪ್ರಕಾರ. ಯಾಕಂದರೆ ಆ ಹೆಸರು ಕೂಡ ಆ ಸಮಾಜದಲ್ಲಿ ಚಾಕಚಕ್ಯತೆಯಿಂದ ಕೆಲಸಗಳನ್ನ ಮಾಡ್ತದೆ ಆ ಹೆಸರು. ಅದರಿಂದ ಇವರಿಗೆ ಇವತ್ತು ನಾನು ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಕೆಲಸ ಮಾಡುವ ಇಚ್ಛೆ, ಆ ಶಕ್ತಿಯನ್ನು ಆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ. ಮುಂದಿನಗಳಲ್ಲಿ ಅವರ ಸಂಘಟನೆ, ಯಾಕಂದರೆ ಸಂಘಟನೆ ಕೂಡ ಬಹಳ ಇಂಪಾರ್ಟೆಂಟು, ಮುಖ್ಯವಾದದ್ದು. ಅವರ ಸಂಘಟನೆಯ ಮುಖಾಂತರ ಈ ಸಮಾಜದಲ್ಲಿ ಕಷ್ಟ ಕಾರ್ಪಣ್ಯದಲ್ಲಿರುವಂಥ ಬಡ ಅಥವಾ ತುಂಬ ಕೆಳವರ್ಗದಲ್ಲಿರುವಂಥವರಿಗೆ ಸಹಾಯಗಳು ಅವರಿಂದ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ, ನಮ್ಮೆಲ್ಲ ಸೋದರರು ಇವತ್ತು ಇಲ್ಲಿದ್ದಾರೆ. ನಾರಾಯಣ ಸುಮಣ್ಣ ನನ್ನ ಸೋದರನಿದ್ದಾರೆ, ರಾಮಚಂದ್ರಣ್ಣ, ಈಶ್ವರಣ್ಣ, ಭಕ್ತಣ್ಣ ಮತ್ತೆಲ್ಲ ಬಂದಂಥ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಇಂಥ ಮಹೇಶಣ್ಣನ ಸುದೀರ್ಘವಾದ ಕೆಲಸಗಳು ಮುಂದಿನ ದಿನಗಳಲ್ಲಿ ಇಲ್ಲಿ ನಡೀತಾ ಇರಲಿ ಈ ಒಂದು ವಾರ್ಡ್ನಲ್ಲಿ, ಕ್ಷೇತ್ರದಲ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಓಕೆ ಸರ್. ಒಂದು ಕನಸೊಂದಿದೆ, ಈ ಎದುರುಗಡೆ ಕೋರೆಗಾಂವ್ ಒಂದು ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಅವರ ಬಹಳ ದಿವಸಗಳ ಕನಸು, ಹೋರಾಟ. ದಿನ ಬೆಳಗ್ಗೆ ಆದರೆ ಅವ್ರು ಎಲ್ಲರ ಸಿಗಲಿ ಅವ್ರು ಅದ್ರ ಬಗ್ಗೆನೇ ಮಾತಾಡ್ತಾರೆ. ನಾನು ಕೋರೆಗಾಂವ್ ಮಾಡಬೇಕು, ನನ್ನ ಜೀವಿತಾವಧಿಯಲ್ಲಿ ಅದೊಂದು ಮಾಡಬೇಕು ಅಂತೇಳಿ ಭಾಳಷ್ಟು ನಮ್ಮ ಹತ್ರ ಹಂಚ್ಕೊತಾ ಇರ್ತಾರೆ. ನಾವು ಅವರಿಗೆ ನಮ್ಮ ಕೈಲಾದಂಥ ಒಂದು ಶಕ್ತಿಯನ್ನು ನಾವು ತುಂಬ್ತಾ ಇರ್ತೀವಿ. ನಾವು ನಿಮ್ಮ ಜೊತೆ ಇದ್ದೀವಿ, ಎಲ್ಲ ನಮ್ಮ ಸ್ನೇಹಿತರ ಬಳಗವೆಲ್ಲೂ ಕೂಡ ನಿಮ್ಮ ಜೊತೆ ಇದೆ. ಯಾಕಂದರೆ ನಿಮ್ಗೆ ಆ ಇಚ್ಛಾಶಕ್ತಿ ಇದೆ, ನಿಮ್ಮ ಪ್ರಯತ್ನ ಇದೆ. ದೇವ್ರು ಇವತ್ತಲ್ಲ ನಾಳೆ ಬಾಬಾ ಅಂಬೇಡ್ಕರ್ ಅವರು ನಿಮಗೆ ಆ ಕೋರೆಗಾಂವನ್ನ ಮಾಡುವಂಥ ಒಂದು ಶಕ್ತಿಯನ್ನು ಕೊಡ್ತಾನೆ, ನೀವು ಧೈರ್ಯವಾಗಿ ಮುನ್ನಡೀರಿ ಅನ್ನೋ ಒಂದು ಅಷ್ಟೇ. ನಾವು ಮಾಡೋಕ್ಕಾಗೋದು ಅಷ್ಟೇ, ನಾವು ಅವ್ರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ನಾವು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಹೇಳೋದು, ಈ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕ, ಇಡೀ ಕರ್ನಾಟಕದ ಎಲ್ಲ ದಲಿತ ಮುಖಂಡರುಗಳಿಗೂ ಗೊತ್ತು, ಮಹೇಶ್ ಅವರು ಇಲ್ಲೊಂದು ಅದ್ಭುತವಾದಂಥ ಒಂದು ಪಾರ್ಕ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬುದ್ಧರ ಪ್ರತಿಮೆ ಇದೆ, ಅದರ ಮುಂದೆ ಕೋರೆಗಾಂವ್ ಕೂಡ ಆಗ್ತದೆ, ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಎಲ್ಲ ದಲಿತ ಮುಖಂಡರುಗಳಲ್ಲೂ ಕೂಡ ಬರ್ತದೆ. ಅದಕ್ಕೆ ಸರ್ಕಾರದವರು ಕೂಡ ಕೈ ಜೋಡಿಸ್ಬೇಕು, ಅವರಿಗೆ ಸಾಥ್ ಕೊಡಬೇಕು. ನಮ್ಮ ಅಧ್ಯಕ್ಷರು ಪದೇ ಪದೇ ಹೇಳ್ತಾ ಇರ್ತಾರೆ, ರಾಘವೇಂದ್ರ ಶೆಟ್ಟಿಜಿಯವರು, ಅವರು ಕೂಡ ಹೇಳ್ತಾ ಇರ್ತಾರೆ, ಇಲ್ಲ ಅವ್ರಿಗೆ ನಾವೇನಾದ್ರು ಸಪೋರ್ಟ್ ಮಾಡಬೇಕು, ನಾವು ಹೋಗಿ ಬರಬೇಕು, ಅವ್ರ ಜೊತೆ ನಿಂತ್ಕೋಬೇಕು. ಬೆಳಗ್ಗೆ ಅವರೇ ನಾನು ನೆನ್ನೆ ಸಿಕ್ಕಿ ನಮ್ಮ ಮಹೇಶಣ್ಣ ಹೇಳಿದ್ರು, ಇಲ್ಲ ನಮ್ಮ ಬರ್ತಡೇ ಇದೆ, ಮತ್ತು ಅವ್ರ ಮಗ ನಾಗರಾಜು ಅವರು ಕೂಡ ನಮಗೆ ಫೋನ್ ಮಾಡಿ ಹೇಳಿದ್ರು. ಬೆಳಗ್ಗೆ ನಮ್ಮ ರಾಘವೇಂದ್ರ ಶೆಟ್ಟಿಜಿಯವರೇ ಜ್ಞಾಪಿಸಿದ್ರು, ಇಲ್ಲ ಅಲ್ಲಿ ಹೋಗಿ ಬರೋಣ, ಅವ್ರಿಗೊಂದು ವಿಶ್ ಮಾಡೋಣ, ಯಾಕಂದ್ರೆ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂತ. ಹಿಂಗೆ ಜನಮಾನಸದಲ್ಲಿ ಉಳ್ಕೊಂಡಾಗ ಮನುಷ್ಯ ಎಲ್ಲೋ ಒಂದು ಕಡೆ ಎತ್ತರಕ್ಕೆ ಬೆಳಿತಾನೆ. ಆ ಒಂದು ಶಕ್ತಿ ಕೊಟ್ಟಿರೋದ್ರಿಂದ ನಾನು ಮತ್ತೊಮ್ಮೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಸಮಾಜಮುಖಿಯಾದಂಥ ಇಂಥ ಕೆಲಸ ಮಾಡೋದಕ್ಕೆ ಅವರಿಗೆ ದೈವ ಪ್ರೇರಣೆ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು, ಬುದ್ಧರದು ಎಲ್ಲರೂ ಶಕ್ತಿ ಸಿಗಲಿ. ಎಲ್ಲ ಸ್ನೇಹಿತರ ಬಳಗ ಮತ್ತು ರಾಜಕೀಯವಾಗಿ ಇವತ್ತು ಸರ್ಕಾರ ಕೂಡ, ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ಕೈ ಜೋಡಿಸಿ ಅವರಿಗೆ ಏನು ಕೋರೆಗಾಂವನ್ನ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಇದೆ, ಅದಕ್ಕೆ ಅವರಿಗೆ ಕೈ ಜೋಡಿಸ್ಬೇಕು, ಅವರಿಗೆ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಇಡೀ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ಎಲ್ಲ ಕೆಲಸಗಳು ನಡೀಲಿ ಅಂತೇಳಿ ಅವರ ಪರವಾಗಿ ಕೂಡ ನಾನು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಪಾರ್ಕಿನ ನಿರ್ಮಾತೃಗಳು ಆದಂಥ ಮಹೇಶಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾವು ಶುಭ ಕೋರೋದಕ್ಕೆ ನಮ್ಮ ನಿಕಟಪೂರ್ವ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ರಾಘವೇಂದ್ರ ಶೆಟ್ಟಿಜಿರವರು, ನಮ್ಮ ನಂದಿನಿ ಲೇಔಟ್ ವಾರ್ಡಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ನಮ್ಮ ಲೋಕೇಶ್ಜಿರವರು, ನಮ್ಮ ಈಶ್ವರಣ್ಣನವರು, ರಾಮಚಂದ್ರಗೌಡರು, ನಮ್ಮ ರಂಗಸ್ವಾಮಿಯವರು ಮತ್ತು ಎಲ್ಲ ನನ್ನ ಆತ್ಮೀಯ ಗೆಳೆಯರು ಕೂಡ ಇವತ್ತು ಈ ಸಂದರ್ಭದಲ್ಲಿ ನಾವು ಸಾಕ್ಷಿಯಾಗಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಹೆಜ್ಜೆ ಗುರುತನ್ನು ನಾವು ಬಿಟ್ಟು ಹೋಗಬೇಕು ಅಂತೇಳಿ ಹಿರಿಯರು ಹೇಳಿದ್ದಾರೆ. ಆ ಒಂದು ಶಕ್ತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮಹೇಶ್ ಅವರಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಏನು ತುಂಬ ಅನುಕೂಲಕರವಾದಂಥ ದೊಡ್ಡ ಫೈನಾನ್ಸ್ ಇರೋ ಅಥವಾ ದೊಡ್ಡ ಕುಬೇರರ ಒಂದು ವಂಶಸ್ಥಾನದಲ್ಲಿ ಹುಟ್ಟಿದ್ದಲ್ಲ ಅವರು. ಈ ಒಂದು ಕಂಠೀರವ ನಗರ ಸ್ಲಮ್ಮಲ್ಲಿ ಹುಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿ, ಅದರ ಹಿಂದೆ ಬೃಹತ್ತಾದಂಥ ಒಬ್ಬ ಬುದ್ಧನ ಇಡೀ ಪ್ರಪಂಚಕ್ಕೆ ಬೆಳಕು ಕೊಟ್ಟಂಥ ಬುದ್ಧನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ, ಇಷ್ಟೆಲ್ಲ ಮಾಡಿ ಒಂದು ಸುಂದರವಾದ ಪ್ರಕೃತಿ ಸೌಂದರ್ಯದಲ್ಲಿ ಅವ್ರನ್ನ ನೆಲೆಸಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡುವಂಥ ಶಕ್ತಿನ ಸಾಮಾನ್ಯವಾಗಿ ದೇವರು ಎಲ್ರಿಗೂ ಕೊಡಲ್ಲ. ದೇವರು ಮೀನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಅಥವಾ ಶಕ್ತಿ ಇರ್ಬೋದು, ಎಲ್ರಿಗೂ ಸಿಗಲ್ಲ. ಎಲ್ಲರಿಗೂ ಸಾಕಷ್ಟು ಇರ್ತದೆ, ಆದರೂ ಕೂಡ ಆ ಮನಸ್ಥಿತಿ ಯಾರಿಗೂ ಸಿಗಲ್ಲ. ಅಂಥದ್ದೊಂದು ಶಕ್ತಿಯನ್ನು ಇವತ್ತು ನಾವು ಮಹೇಶ್ವರವರಲ್ಲಿ ನಾವು ಕಾಣ್ತೇವೆ. ಶುಭಾಶಯಗಳು. ಭಗವಂತ ಅವ್ರಿಗೂ ಕುಟುಂಬಕ್ಕೂ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ಕೊಟ್ಟು ಅವ್ರೇನು ಕನಸು ಕಂಡಿದ್ದಾರೆ ಜೀವನದಲ್ಲಿ, ಜಾಸ್ತಿ ಜೈ ಭೀಮ್ ಬಗ್ಗೆ ತುಂಬ ಆಸಕ್ತಿ ವಹಿಸ್ತಾರೆ. ಮಹೇಶ್ ಅಣ್ಣನಿಗೆ ಒಳ್ಳೆಯದಾಗಲಿ. ಅವ್ರು ಯಾವತ್ತೂ ನೇರ ನೋಡಿ ಮಾತಾಡೋದು.
ಮುಂದೆ ಮುಂದೆ ಮಾತಾಡಲ್ಲ ಅವರು ಮಹೇಶ್ ಅಣ್ಣ, ನೇರ ನುಡಿಯಾಗಿ ಮಾತಾಡ್ತಾರೆ. ಅದು ನಮ್ಗೆ ಇಷ್ಟ ಆಗುತ್ತೆ. ಮಹೇಶ್ ಅಣ್ಣನಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಮಗರು ಅಷ್ಟೇ ಯಾವಾಗಲೂ ನನ್ನ ಜೊತೆ ಇರ್ತಾರೆ, ಗೋಪಾಲಣ್ಣನ ಜೊತೆ ಇರ್ತಾರೆ. ಗೋಪಾಲಣ್ಣ ಜೊತೆಲೇ ಇರಲಿ ಅಂತ ನಮ್ಮ ಆಸೆ. ಮತ್ತೊಮ್ಮೆ ನನ್ನ ಪ್ರೀತಿಯ ಮಹೇಶ್ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಓಕೆ. ನರಿವನ್ಕೆ ಒಬ್ಬ ಮಹಿಳಾ ಸಂಘ ಸಂಸ್ಥಾಪಕರು ಹಾಗೂ ಮಹಿಳಾ ಸಂಘ ರಾಜ್ಯಾಧ್ಯಕ್ಷರು ಲಕ್ಷ್ಮಮ್ಮ ಅಂತ ಲೆಗ್ಗೆರೆಯಿಂದ ಇವತ್ತು ನಮ್ಮ ಮಹೇಶಣ್ಣಂದು ಹುಟ್ಟಿದಬ್ಬ ನಮ್ಮ ಅಂಬೇಡ್ಕರ್ ಪಾರ್ಕ್ ಮುಂದೆ ಮಾಡೋದು ತುಂಬ ಸಂತೋಷದ ದಿನ. ಇದು ಇಡೀ ಕರ್ನಾಟಕದಲ್ಲಿ ನಮ್ಮ ಅಣ್ಣ ಹೊಗಳೋವಂಥದ್ದು. ನಮಗೆ ಪ್ರೀತಿ ಅಣ್ಣ ಮಹೇಶಣ್ಣ ಈ ಕರ್ನಾಟಕದಲ್ಲಿ ಅಂಬೇಡ್ಕರ್ ಪಾರ್ಕ್ ಮಾಡಿರೋದು ಪ್ರತಿಯೊಬ್ಬರನ್ನೂ ಕರೆಸಿ ನಮ್ಮ ಸಂಘಟನೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಅಣ್ಣ ಕರೆಸಿ ಅಂಬೇಡ್ಕರ್ ಮುಂದೆ ಅವ್ರು ಖರ್ಚು ಮಾಡಿ ಒಂದು ಕೇಕ್ ಕಟ್ ಮಾಡಿ ನಮ್ಮನ್ನೆಲ್ಲ ಒಂದು ಸ್ವಾಗತ ಮಾಡಿ ಹೆಣ್ಮಕ್ಳಿಗೆ ಕಷ್ಟ ಸುಖಕ್ಕೆ ಭಾಗಿಯಾಗಿ ಇವತ್ತು ಮಹೇಶಣ್ಣನ ಹುಟ್ಟಿದ ಹಬ್ಬಕ್ಕೆ ನಾವು ಹೆಣ್ಮಕ್ಳೆಲ್ಲ ಬಂದಿದ್ದೀವಿ. ಅವ್ರಿಗೆ ತುಂಬ ಹೃದಯ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಘಟನೆ ಜನಕ್ಕೆ ಇನ್ನೂ ಅರ್ಥ ಆಗಿ ಬರಲಿ. ಎಲ್ಲರೂ ವಿಶ್ ಮಾಡಿ. ನಮಸ್ತೆ. ಓಕೆ.